ಮಹತ್ವದ ಎತ್ತಿನಹೊಳೆ ಯೋಜನೆಗೆ ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗ್ತಾ ಇದೆ. ಯೋಜನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷ ನಿಗಾನ ಇಟ್ಟಿದ್ದಾರೆ. ಯೋಜನೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಿಎಂ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ಅವರ ಲೆಕ್ಕಾಚಾರಗಳು ಹಲವಿದ್ದಾವೆ. ಬೆಂಗಳೂರು ಸೇರಿ ಸುತ್ತಮುತ್ತಲಿನ ಮತದಾರರೇ ಈ ವಿಚಾರದಲ್ಲಿ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಚುನಾವಣೆಗಳಲ್ಲಿ ಜಲಾಸ್ತ್ರ ಪ್ರಯೋಗಕ್ಕೂ ಕೂಡ ಈ ಎತ್ತಿನಹೊಳೆ ಯೋಜನೆಯ ಮೂಲಕ ಪ್ಲಾನ್ ಅನ್ನು ಹಾಕೊಳ್ಳಲಾಗಿದೆ. ಇದರ ಜೊತೆಗೆ ಸಂಶಯವನ್ನ ವ್ಯಕ್ತಪಡಿಸಿದಂತಹ ಕುಮಾರಸ್ವಾಮಿಯವರಿಗೂ ಕೂಡ ಕೌಂಟರ್ ಅನ್ನ ಕೊಡುವುದಕ್ಕೆ ಕೈಪಾಳಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ. ಎತ್ತಿನಹೊಳೆ ಯೋಜನೆ ಇದು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಚಿಕ್ಕಮಗಳೂರು, ತುಮಕೂರು, ರಾಮನಗರ ಜಿಲ್ಲೆಗಳ ಸಹಿತ ಹಲವು ಭಾಗಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ಕುಡಿಯುವ ನೀರನ್ನ ಒದಗಿಸುವಂತಹ ಉದ್ದೇಶ ಸರ್ಕಾರದ್ದು. ಆ ಕಾರಣಕ್ಕಾಗಿ ಈ ಯೋಜನೆಯನ್ನ ಆರಂಭ ಮಾಡಲಾಯಿತು. ಈಗ ಯೋಜನೆಗೆ ಚಾಲನೆ ಕೊಡುವಂತಹ ಸಂದರ್ಭ ನಡೀತಾ ಇರುವಂತಹ ಹೋಮ ಹವನವನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 8,000 ಕೋಟಿ ರೂಪಾಯಿಗಳಿಂದ ಆರಂಭಗೊಂಡಂತಹ ಯೋಜನೆ ಇದು. ಆದರೆ 25,000 ಕೋಟಿಗೂ ಅಧಿಕ ಮೊತ್ತ ತಲುಪಿದೆ. ಈಗ ಈ ಯೋಜನಾ ವೆಚ್ಚ ಏರಿಕೆಯಾಗಿದೆ. ಅಂತರ್ಜಲ ಮರುಪೂರಣಕ್ಕಾಗಿ ಈ ಭಾಗಗಳು ಅಂದ್ರೆ ಈ ಬಯಲುಸೀಮೆ ಪ್ರಾಂತ್ಯಗಳು ಅಂತ ನಾವೇನು ಹೇಳ್ತೀವಿ, ಬೆಂಗಳೂರು ಗ್ರಾಮಾಂತರ ಇರಬಹುದು, ಕೋಲಾರ ಇರಬಹುದು, ಚಿಕ್ಕಬಳ್ಳಾಪುರ ಇರಬಹುದು, ಹಾಸನ ಇರಬಹುದು, ಈ ಎಲ್ಲ ಭಾಗಗಳಲ್ಲಿ ಸುಮಾರು 527 ಸಣ್ಣ ನೀರಾವರಿ ಕೆರೆಗಳಿಗೆ ನೀರನ್ನ ತುಂಬಿಸಬೇಕು. ಆ ಮೂಲಕ ನೀರಿನ ಅಭಾವ ಈ ಭಾಗದಲ್ಲಿ ಏನಿದೆ ಅದನ್ನ ನೀಗಿಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಯೋಜನೆಯನ್ನ ಆರಂಭ ಮಾಡಲಾಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಯೋಜನೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಈಗಾಗಲೇ ಪೂಜಾ ಕೈಂಕರ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.